ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಬಂದು ಕಣ್ಣು ತೆರೆಸಿದ ಮಗಳು. ಒಂದಾನೊಂದು ಕಾಲದಲ್ಲಿ ಅಮರವರ್ಮನೆಂಬ ರಾಜ ತನ್ನ ರಾಜ್ಯವನ್ನು ದಕ್ಷತೆಯಿಂದ ಆಳುತ್ತಿದ್ದ. ಅವನಿಗೆ ಸುಮತಿ, ಗೋಮತಿ ಮತ್ತು ಭಾನುಮತಿಯರೆಂಬ 3 ಮಕ್ಕಳಿದ್ದರು. ಸುಮತಿ ಮತ್ತು ಗೋಮತಿ ಬಹಳ ಜಾಣೆಯರು. ಅವರು ಬಹಳ ಚೆನ್ನಾಗಿ ಓದಿದರು. ಆದರೆ ಭಾನುಮತಿಗೆ ಮಾತ್ರ ವಿದ್ಯೆ ತಲೆಗೆ ಹತ್ತಲಿಲ್ಲ. ಆದ್ದರಿಂದಲೇ ರಾಜನಿಗೆ ಸುಮತಿ ಮತ್ತು ಗೋಮತಿ ಎಂದರೆ ಬಹಳ ಪ್ರೀತಿ, ಹೆಮ್ಮೆ. ಆದರೆ ಭಾನುಮತಿ ಎಂದರೆ ತೀರಾ ಅಸಡ್ಡೆ. ಹೀಗಿರುವಾಗ 3 ಜನ ಹೆಣ್ಣು ಮಕ್ಕಳು ಮದುವೆ ವಯಸ್ಸಿಗೆ ಬಂದರು. ರಾಜನು ಸುಮತಿ ಮತ್ತು ಗೋಮತಿಯನ್ನು ಒಳ್ಳೆ ಮನೆಗೆ ಕಳುಹಿಸಿದ. ಆದರೆ ಭಾನುಮತಿಯನ್ನು ಒಬ್ಬ ಬಡವನಿಗೆ ಮದುವೆ ಮಾಡಿದ. ಮದುವೆ ಸಂದರ್ಭದಲ್ಲಿ ರಾಜ ತನ್ನ 3 ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿದ. ನನ್ನನ್ನು ಕಂಡರೆ ನಿಮಗೆಷ್ಟು ಇಷ್ಟ? ಆಗ ಸುಮತಿ ಹೇಳಿದಳು, ನೀವೆಂದರೆ ನನಗೆ ಸಕ್ಕರೆಯಷ್ಟು ಇಷ್ಟ. ಗೋಮತಿ, ನನಗೆ ನೀವೆಂದರೆ ತುಪ್ಪದಷ್ಟು ಇಷ್ಟ. ಭಾನುಮತಿ, ನನಗೆ ನೀವು ಉಪ್ಪಿನಷ್ಟು ಇಷ್ಟ. ಭಾನುಮತಿಯ ಮಾತಿನಿಂದ ರಾಜನಿಗೆ ಸ್ವಲ್ಪ ಬೇಸರವಾಯಿತು. ಆದರೂ ಸುಮ್ಮನಿದ್ದ. ರಾಜನಿಗೆ ಬಹಳ ಹಸಿವಾಗಿತ್ತು. ತನ್ನ 2ನೇ ಮಗಳು ಗೋಮತಿಯ ಮನೆಗೆ ಹೋಗೋಣವೆಂದುಕೊಂಡು ಅವಳ ಮನೆಗೆ ಹೋದ. ಅವಳು ತಂದೆಯನ್ನು ಒಳಗೇನೋ ಕರೆದಳು. ಆದರೆ ಸರಿಯಾಗಿ ಮಾತನಾಡಿಸಲಿಲ್ಲ. ಬಾಯಿ ಮಾತಿಗೆ ಊಟ ಮಾಡಿ ಎಂದಳು. ರಾಜನಿಗೆ ಬೇಸರವಾಗಿ ತನ್ನ ಕೊನೆಯ ಮಗಳಾದ ಭಾನುಮತಿಯ ಮನೆಗೆ ಹೋದ. ಅವಳು ಬಡವರ ಮನೆಯ ಸೊಸೆಯಾಗಿದ್ದಳು. ಆದರೂ ತಂದೆಯನ್ನು ಪ್ರೀತಿಯಿಂದ ಮಾತನಾಡಿಸಿದಳು. ಅವಳ ಮನೆಯಲ್ಲಿ ಎಲ್ಲರೂ ಸೇರಿ ಊಟಕ್ಕೆ ಕುಳಿತರು. ಆಗ ಭಾನುಮತಿ ಬೇಕೆಂದೇ ಊಟಕ್ಕೆ ಉಪ್ಪನ್ನು ಹಾಕಲಿಲ್ಲ. ರಾಜನಿಗೆ ಊಟ ಮಾಡುವಾಗ ಸಪ್ಪೆ ಎನಿಸಿತು. ಆದರೂ ತಿನ್ನುತ್ತಿದ್ದ. ಕೊನೆಗೆ ಊಟಕ್ಕೆ ಉಪ್ಪು ಹಾಕಿಲ್ಲವೆಂದು ಹೇಳಿದ. ಆಗ ಭಾನುಮತಿ ಹೇಳಿದಳು, ತಂದೆ, ಉಪ್ಪು ಬಹಳ ಪ್ರಮುಖ. ಅದಿಲ್ಲದಿದ್ದರೆ ಅಡುಗೆಗೆ ರುಚಿಯೇ ಇರುವುದಿಲ್ಲ. ಅದಕ್ಕೆ ನಾನು ಅಂದು ನೀವು ನನಗೆ ಉಪ್ಪಿನಷ್ಟು ಇಷ್ಟ ಎಂದಳು. ಭಾನುಮತಿಯ ಮಾತುಗಳು ರಾಜನ ಕಣ್ಣು ತೆರೆಸಿದವು. ಅವನಿಗೆ ನಿಜವಾಗಿಯೂ ತನ್ನನ್ನು ಗೌರವಿಸುವವರು ಯಾರು ಎಂದು ತಿಳಿಯಿತು. ಅಂದಿನಿಂದ ರಾಜನು ತನ್ನ ಕಿರಿಮಗಳನ್ನು ಪ್ರೀತಿಯಿಂದ ನೋಡಿಕೊಂಡನು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.